ನನ್ನೆಲ್ಲ ಮಾಧ್ಯಮದ ಮಿತ್ರರೇ, ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು, ಬಹುಶಃ ನಿನ್ನೆ ಮೊನ್ನೆ ನಡೆದಂಥ ಒತ್ತಾಯ ಅಲ್ಲ. ಸುಮಾರು 2015ನೇ ಇಸ್ವಿಯಿಂದ ಈ ಒಂದು ಮಲ್ಟಿಪ್ಲೆಕ್ಸ್ನಲ್ಲಿ ರೂಪ ತೆರಿಗೆ ಟಿಕೆಟ್ ದರ ನಿಗದಿ ಆಗಬೇಕು ಅಂತ ಹೇಳಿಬಿಟ್ಟು 29/12/2015ರಿಂದ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾಯಿದ್ದು. 15ರಲ್ಲಿ ಒಂದು ಚಲನಚಿತ್ರ ನೀತಿಯನ್ನು ರೂಪಿಸಬೇಕು ಅಂತ ಹೇಳಿಬಿಟ್ಟು ವಾಣಿಜ್ಯ ಮಂಡಳಿಗೆ ಮಾನ್ಯ ವಾರ್ತಾ ಇಲಾಖೆಯ ಅಧಿಕಾರಿಗಳು ಪತ್ರವನ್ನು ಬರೆದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಅವತ್ತೇ 29/12/2015ರಲ್ಲೇ ಒಂದು ಚಲನಚಿತ್ರ ನೀತಿಯಲ್ಲಿ ಯಾವುದನ್ನು ಅಳವಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ನಾವು ಕೊಟ್ಟಿದ್ದೆವು. ಅದರಲ್ಲಿ ಬಹಳ ಮುಖ್ಯವಾಗಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಪ್ರವೇಶ ಶುಲ್ಕ ಪ್ರಸ್ತುತ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಸುಮಾರು 300ರಿಂದ 500ವರೆಗೆ ನಿಗದಿಪಡಿಸಿದ್ದು, ಇದರಿಂದ ಮಧ್ಯಮ ವರ್ಗ ಮತ್ತು ಸಾಮಾನ್ಯ ಜನತೆಯು ಸಿನಿಮಾ ಮನೋರಂಜನೆಯಿಂದ ವಂಚಿತರಾಗುತ್ತಿದ್ದಾರೆ. ಜೊತೆಗೆ ಜನತೆಯೂ ಸಹ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಚಿತ್ರ ವೀಕ್ಷಿಸಲು 100 ರು 120 ರುಗಳ ಪ್ರವೇಶ ಶುಲ್ಕ ವಿಧಿಸುವಂತೆ ಕ್ರಮವಿಡಬೇಕಾಗಿ ಕೋರುತ್ತೇವೆ. ಈಗಾಗಲೇ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶಗಳಲ್ಲಿ ಶುಲ್ಕವನ್ನು ನಿಗದಿಪಡಿಸಿದ್ದು ತಮ್ಮ ಗಮನಕ್ಕೆ ತರಲಿಸುತ್ತಾ 50% ಸ್ಕ್ರೀನು ಮಲ್ಟಿಪ್ಲೆಕ್ಸ್ನಲ್ಲಿ ಕನ್ನಡಕ್ಕೆ ಕೊಡಬೇಕು ಅಂತ ಹೇಳಿಬಿಟ್ಟು 2015ರಿಂದ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಮಿತ್ರರೇ, ನಿಮಗೆಲ್ಲ ಒಂದು ಮಾತು ಹೇಳಬೇಕಾಗಿದೆ. 2016ರಲ್ಲಿ ನಾನು ಅಧ್ಯಕ್ಷನಾಗಿ ಅಧಿಕಾರವನ್ನು ವಹಿಸ್ಕೊಂಡಂಥ ಸಂದರ್ಭದಲ್ಲಿ ಅವತ್ತು ಎಲ್ಲರೂ ನಾನು ನೆನೆಸ್ಕೋಬೇಕು. ಭಾಳ ಮುಖ್ಯವಾಗಿ ನಾನು ಇಲ್ಲಿ ಇಬ್ಬರನ್ನ ನೆನೆಸ್ಕೊಳ್ಳೇಬೇಕು. ಒಂದು ರಾಜೇಂದ್ರ ಸಿಂಗ್ ಬಾಬು ಅವರು ಮತ್ತು ಜಯಮಾಲ, ನಾನು 3 ಜನ ಸೇರಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಸಭೆ ನಡೀತಾ ಇತ್ತು, ಬಡ್ಜೆಟ್ ಸಭೆ. ಆ ಸಭೆಗೆ ನಾವು ಹೋಗಿ ಮುಖ್ಯಮಂತ್ರಿಗಳನ್ನು ಮನವಿ ಮಾಡಿಕೊಂಡು 23/2/2016ರಲ್ಲಿ ನಾವು ಅವರಿಗೆ ಒಂದು ಮನವಿಯನ್ನು ಮಾಡಿಕೊಂಡು ದಯಮಾಡಿ ಈ ಒಂದು ಶುಲ್ಕವನ್ನು ನೀವು ನಿಗದಿ ಮಾಡಿಸ್ಬೇಕು ಅಂತ. ಅಲ್ಲಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ದುಬಾರಿ ಪ್ರವೇಶ ಶುಲ್ಕ ಅದನ್ನು ಕೊಟ್ಟಿದ್ದೀವಿ. ಪ್ರಸ್ತುತ ನಗರ ಪ್ರದೇಶದಲ್ಲಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಸಂಖ್ಯೆ ಹೆಚ್ಚುತ್ತಿದೆ. ಈ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳು ಕನ್ನಡೇತರ ಚಿತ್ರಗಳ ಜೊತೆ ಕನ್ನಡ ಚಿತ್ರಗಳನ್ನು ಸಹ ಪ್ರದರ್ಶಿಸುತ್ತಿದ್ದು ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ನೀಡುತ್ತಿಲ್ಲ ಎಂಬ ಕೂಗು ಉದ್ಯಮದ ವಲಯಗಳಿಂದ ಕೇಳಿಬರುತ್ತಿದೆ. ಆದ್ದರಿಂದ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರಗಳ ಪ್ರದರ್ಶನಕ್ಕೆ ಹೆಚ್ಚಿನ ಆದ್ಯತೆ ಕೊಡುವಂತೆ ಸೂಕ್ತ ನಿರ್ದೇಶನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಅಲ್ಲದೆ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಪ್ರವೇಶ ದರ ಅತ್ಯಂತ ದುಬಾರಿಯಾಗಿದ್ದು ಪ್ರೇಕ್ಷಕರಿಗೆ ಅನುಕೂಲಕ್ಕೆ ತಕ್ಕಂತೆ ಪಕ್ಕದ ರಾಜ್ಯಗಳಲ್ಲಿ ಪ್ರವೇಶನದ ನಿಗದಿ ಮಾಡಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಬರೆದಿದ್ದು. ಅದನ್ನು ಹೇಳಿದ್ದೀನಿ. 100 ರು ಹಾಗೂ 120 ರು ಮಾತ್ರ ಮೇಲೆ ಮೀರಬಾರ್ದು ಅಂತ ಹೇಳಿಬಿಟ್ಟು ಅವತ್ತು ನಾನು ಮುಖ್ಯಮಂತ್ರಿಯವರಲ್ಲಿ ನಾನು, ಜಯಮಾಲ್ ಅವರು, ರಾಜೇಂದ್ರ ಸಿಂಗ್ ಬಾಬು ಅವರು ಮನವಿ ಮಾಡಿಕೊಂಡು, ಅದಾದ ಮೇಲೆ ಮುಖ್ಯಮಂತ್ರಿಗಳು 2016ರಲ್ಲಿ ಒಂದು ಪತ್ರ ಬರೀತಾರೆ. ರಾಜ್ಯದ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಬಗ್ಗೆ ಸಭೆ. ರಾಜ್ಯದ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರಗಳಿಗೆ ಪ್ರಾತಿನಿಧ್ಯತೆ ನೀಡುವಂತೆ ಹಾಗೂ ಪ್ರವೇಶ ದರ ನಿಗದಿಪಡಿಸುವ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಘನ ಸರ್ಕಾರವು ನಮ್ಮ ಮನವಿಗೆ ಸ್ಪಂದಿಸಿ ಮಾನ್ಯ ವಾರ್ತಾ ಸಚಿವರು ದಿನಾಂಕ 11/3/2016ರಂದು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಚಿತ್ರರಂಗದ ಪ್ರತಿನಿಧಿಗಳು ಮತ್ತು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಸಭೆಯನ್ನು ಆಯೋಜಿಸಿ ಪ್ರಸ್ತಾಪಿಸಿದ ಸಂದರ್ಭದಲ್ಲಿ ಮಾನ್ಯ ವಾರ್ತಾ ಸಚಿವರು ಈ ಕುರಿತು 3 ರಾಜ್ಯಗಳ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳನ್ನು ಭೇಟಿ ನೀಡಿದ ನಂತರ ಕ್ರಮವಿಡುವುದಾಗಿ ಆಶ್ವಾಸನೆ ನೀಡಿರುತ್ತಾರೆ. ಇದನ್ನು ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಪಕ್ಕದ ರಾಜ್ಯದಲ್ಲಿ ಅವರು ಸಮಯ ತಗೊಂಡ್ರು. ಆ ಸಂದರ್ಭದಲ್ಲಿ ನಮ್ಮನ್ನು ಸಭೆ ಕರೆದರು. ಅಲ್ಲಿ ಆ ಸಭೆಯಲ್ಲಿ ಭಾಳಷ್ಟು ಅಧಿಕಾರಿಗಳಿದ್ದರು. ಟ್ಯಾಕ್ಸ್ ಆಫೀಸ್ನವರಾಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಎಲ್ಲ
ವಾರ್ತಾ ಇಲಾಖೆ ಮಂತ್ರಿಗಳಿದ್ದು. ವಾರ್ತಾ ಇಲಾಖೆ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಡ್ತಾರೆ. ಯಾರಿಗೆ? ಸರ್ಕಾರಕ್ಕೆ. 2016ರಲ್ಲಿ ನಮಗೆ ತೆರಿಗೆ ರೂಪದಲ್ಲಿ ಸುಮಾರು 96 ಕೋಟಿ ರೂಪಾಯಿ ತೆರಿಗೆ ಬಂದಿದೆ ಪರಭಾಷೆಯಿಂದ ಅಂತ ಹೇಳ್ತಾರೆ. ಮತ್ತು ಕನ್ನಡದಿಂದ ಸುಮಾರು 36 ಕೋಟಿ ಮಾತ್ರ ಅಷ್ಟೇ ಬಂದಿದೆ. ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನಾವು ಸರ್ಕಾರ ನಡೆಸಬೇಕಾದ್ರೆ ನಮಗೆ ಹಣ ಬೇಕಾಗುತ್ತೆ ಕಾರ್ಯಕ್ರಮಗಳಿಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ನಾನು ನೆನೆಸ್ಕೋತೀನಿ. ಮಾನ್ಯ ಮುಖ್ಯಮಂತ್ರಿ ಇದೇ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ನಾನು ಇಲ್ಲಿ ಮುಖ್ಯಮಂತ್ರಿಯಾಗಿ ಕೂತಿರೋದು ಪರಭಾಷೆ ಚಿತ್ರಗಳ ರಕ್ಷಣೆ ಮಾಡೋದಕ್ಕಲ್ಲ, ನನ್ನ ಕನ್ನಡ ಚಿತ್ರರಂಗ ಬೆಳಿಬೇಕು, ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು. ಅವರ 96 ಕೋಟಿಯಿಂದ ನಾನು ಸರ್ಕಾರ ನಡೆಸ್ತಾ ಇಲ್ಲ, ನನಗೆ ಬೇಕಾಗಿಲ್ಲ ಅದು. 200 ರೂಪಾಯಿ ನೀವು ಮಾಡಿ, ನಾನು 150 ರೂಪಾಯಿ ಮೇಲೆ ಮಾಡಬೇಡಿ ಅಂತ ಮನವಿ ಮಾಡಿಕೊಂಡೆ. ಕೊನೆಗೆ ಅವರು ನನ್ನ ಕರೆದು ಇರಲಿ ಒಂದು 50 ರೂಪಾಯಿ ಜಾಸ್ತಿ ಮಾಡೋಣ ಗೋವಿಂದು ಅಂತ ಹೇಳಿದರು. ಅದಕ್ಕೆ ನಾನು ಒಪ್ಕೊಂಡೆ. ಆಯಿತು ಸರ್ ಮಾಡಿ. ಯಾಕೆಂದರೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದಾಗ ನಾವು ಅದನ್ನು ತಿರಸ್ಕಾರ ಮಾಡಬಾರ್ದು. ಅದಕ್ಕೆ ಒಪ್ಕೊಂಡ್ಮೇಲೆ 16/2/2017ರಲ್ಲಿ ಆದೇಶ ಹೊರಡಿಸ್ತಾರೆ. 200 ರೂಪಾಯಿಗಳಿಗೆ ಮೀರಿ ಯಾವುದೇ ಒಂದು ಟಿಕೆಟ್ ದರ ಹೆಚ್ಚು ಆಗಬಾರ್ದು ಅಂತ ಹೇಳಿ ಅವರು ಹೊರಡಿಸ್ತಾರೆ. ಆ ಸಂದರ್ಭದಲ್ಲಿ ತರಾತುರಿಯಾಗಿ ಯಾವ ಇಲಾಖೆಯಿಂದ ಹೊರಡಿಸ್ಬೇಕಾಗಿತ್ತೋ ಆ ಇಲಾಖೆಯಿಂದ ಹೊರಡಿಸ್ಲಿಲ್ಲ. ಅದು ಕಾನೂನು ಇಲಾಖೆಯಿಂದ ಹೋಗಬೇಕಾಗಿತ್ತು. ಹೋಮ್ ಡಿಪಾರ್ಟ್ಮೆಂಟಿಂದ ಆ ಒಂದು ಆದೇಶವನ್ನು ಹೊರಡಿಸ್ಬೇಕಾಗಿತ್ತು. ಆದರೆ ಕೈ ತಪ್ಪಿ ಅದು ವಾರ್ತಾ ಇಲಾಖೆಯಿಂದ ಆದೇಶವನ್ನು ಹೊರಡಿಸಿದ್ರು. ಆ ಸಂದರ್ಭದಲ್ಲಿ ಅವರು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಮಾಲೀಕರು ಮತ್ತು ಬಹಳಷ್ಟು ಜನ ಸೇರಿ ಕೋರ್ಟ್ಗೆ ಹೋದರು, ಸ್ಟೇ ತೊಗೊಂಡ್ರು. ಸ್ಟೇ ತೊಗೊಂಡ್ಮೇಲೆ ಅದು ಅಲ್ಲಿಗೆ ನಿಂತೋಯ್ತು. ಸರ್ಕಾರ ಇದಾಯಿತು. ಮತ್ತು ಅಧಿಕಾರಿಗಳು ನೀವು ಕೋರ್ಟ್ಗೆ ಹೋದ್ಮೇಲೆ ಏನಾಗುತ್ತೆ ಎಲ್ಲ ನಿಮ್ಗೆ ಗೊತ್ತಿರೋದೆ. ಹಾಗಾಗಿ ಅದು ಅರ್ಧಕ್ಕೆ ನಿಂತೋಯ್ತು. ಇಲ್ಲಿ ಒಂದು ಮಾತನ್ನು ನಾನು ನಿಮ್ಗೆ ಹೇಳಲೇಬೇಕು. ನಮಗೆ CCI ಮಧ್ಯಪ್ರವೇಶ ಮಾಡಿದ್ಮೇಲೆ ನಾವು ಯಾವುದೇ ಪರಭಾಷೆ ಚಿತ್ರಗಳನ್ನು ನಿಯಂತ್ರಣಕ್ಕೆ ತರುವಂಥ ಅಧಿಕಾರವನ್ನು ನಾವು ಕಳ್ಕೊಂಡು, ಆ ಸಂದರ್ಭದಲ್ಲಿ ಪರಭಾಷೆ ಚಿತ್ರಗಳು ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗೋದಕ್ಕೆ ಪ್ರಯತ್ನ ಮಾಡಿದ್ರು. ಇಲ್ಲೇನಾಗುತ್ತೆ, ಹೊರಗಡೆ ಪಿಕ್ಚರ್ನ ನಾವು ಮಲ್ಟಿಪ್ಲೆಕ್ಸ್ ಪ್ರಾರಂಭ ಆಗೋದಕ್ಕೆ ಮುಂಚೆ ಒಂದು 50 ಲಕ್ಷನೋ 1 ಕೋಟಿನೋ ಕೊಟ್ಟು ತರ್ತಾಯಿದ್ದು. ಈ ಮಲ್ಟಿಪ್ಲೆಕ್ಸ್ ಆದಮೇಲೆ ಇದ್ದಕ್ಕಿದ್ದಂಗೆ ನಿಮಗೆ ಆ ಚಿತ್ರಗಳ ಒಂದು ತರುವಂಥ ಇದು ಜಾಸ್ತಿ ಆಯಿತು. ಏನಂದರೆ 3 ಕೋಟಿ 4 ಕೋಟಿ ಈ ಥರ ಆಯಿತು. ಅವರು 3 ಕೋಟಿ 4 ಕೋಟಿ ತಂದ ಮೇಲೆ ಅವರು ಹೆಚ್ಚು ಇದರಲ್ಲಿ ಸ್ಕ್ರೀನಲ್ಲಿ ಪ್ರದರ್ಶನ ಮಾಡಲೇಬೇಕು. ಆವಾಗ ನಮ್ಮ ಕನ್ನಡಕ್ಕೆ ಸ್ಕ್ರೀನ್ ಸಿಗ್ತಾ ಇರಲಿಲ್ಲ. ಅದನ್ನು ಕೂಡ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಅದೆಲ್ಲವನ್ನು ಸರಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಭಾಳ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಅವರು ಪರಿಗಣಿಸಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟರು. ಈಗ ನಾವು 26/6/2018ರಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದ ಮೇಲೆ ಅವರು ಕೂಡ ಆದೇಶ ಹೊರಡಿಸ್ತಾರೆ.